ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆನ್ಸಿ ರವೆ ಉಪ್ಪಿಟ್ಟು ಯಾವ ರೀತಿಯಾಗಿ ಮಾಡೋಣ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಂತಿ, 2 ಸಣ್ಣದಾಗಿ ಕಟ್ ಮಾಡಿಕ್ಕಿರುವಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, 1 ಕ್ಯಾರೆಟ್ ಮತ್ತು 1 ಟೊಮೆಟೊ, 10-12 ಮೆಣಸಿನ್ಕಾಯಿ ಮತ್ತು 1 ಕ್ಯಾಪ್ಸಿಕಮು ಮತ್ತು ಉದ್ದಿನಕಾಳು, ಕಡಲೆಕಾಳು, ಜೀರಿಗೆ, ಸಾಸಿವೆ ಎಲ್ಲ ಒಟ್ಟಿಗೆ ಎತ್ತಿಕ್ಕಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಕಪ್ ರವೆ, ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಆಮೇಲೆ ಗ್ಯಾಸ್ನ ಹಂಚಿ ಬಾಣಲೆಯನ್ನು ಇಕ್ಕಿ ಅದಕ್ಕೆ ಸ್ವಲ್ಪ ಒಂದು 4ರಿಂದ 3 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನು ಹಾಕ್ಕೊಳ್ಳಿ. ಹಾಕಿದ ಮೇಲೆ ತಗೊಂಡು ಸ್ವಲ್ಪ ಹಂಗೆ ಹಿಂಗೆ ತಿರ್ಸಿದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡಿಕ್ಕಿರುವಂಥ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡಿಟ್ಟಿರುವಂಥ ಎಲ್ಲ ತರಕಾರಿಯನ್ನು ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್, ಟೊಮೆಟೊ, ಕ್ಯಾರೆಟ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಅದನ್ನು. ಬೆಳಗ್ಗೆ ನಿಮಗೆ ಕೆಲಸಕ್ಕೆ ಟೈಮು ಆಗುತ್ತೆ, ಅಯ್ಯೋ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಇದನ್ನಿಕ್ಕಿ ನೀವು ಬೇಗನೆ ಮಾಡ್ಬೋದು. ಇದಕ್ಕೆ ಜಾಸ್ತಿ ಸಾಮಾನು ಏನು ಬೇಕಾಗಿರಲ್ಲ, ಸಖತ್ತಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಕಿಂತ ಮಕ್ಕಳಿಗೆ, ಯಜಮಾನ್ರಿಗೆಲ್ಲ ಮಾಡಿಕೊಟ್ರೆ ಮತ್ತೆ ಬೇಕು ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಬೆನ್ಸಿ ರವೆ ಟೇಸ್ಟು ನೋಡಿ. 5 ಮಿನಿಟ್ಸ್ ಬಿಟ್ಬಿಡಿ. ಆಮೇಲೆ ಅದು ಚೆನ್ನಾಗಿ ಬೆಂದೋಗುತ್ತೆ. 5 ನಿಮಿಷ ಆದಮೇಲೆ ತೆಗೆದು ನೋಡಿ, ತರಕಾರಿ ಎಲ್ಲ ಬೆಂದಿರುತ್ತೆ. ಮತ್ತು ನಾವು ಯಾವ ಕಪ್ಪಲ್ಲಿ ರವೆನ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ 1 ಕಪ್ ರವೆಗೆ 2 ಕಪ್ ನೀರನ್ನ ನಾವು ಹಾಕಬೇಕಾಗುತ್ತೆ. ಓಕೆನಾ? ನೋಡಿ ಹಾಕ್ತಿರೋದು ಕಾಣ್ತಿದೆಯಲ್ವ, 2 ಕಪ್ ನೀರನ್ನ ಹಾಕಬೇಕಾಗುತ್ತೆ. ಆಮೇಲೆ 2 ಕಪ್ ನೀರನ್ನ ಹಾಕಿದ್ರೇ ಚೆನ್ನಾಗಿ ಉದುರಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಮುದ್ದೆ ಥರ ಆಗೋಗುತ್ತೆ, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರಲ್ಲ. ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಆಮೇಲೆ ಇನ್ನೊಂದು ಕೆತ್ತ ಉಪ್ಪನ್ನು ನೋಡ್ಬಿಟ್ಟು ಮತ್ತೆ ಉಪ್ಪು ಹಾಕ್ಬಿಟ್ಟು ಮುಚ್ಚಿಬಿಡಿ 5 ಮಿನಿಟ್ಸ್. ಓಕೆನಾ? 2 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಬಿಟ್ಟು ನೋಡಿ, ಚೆನ್ನಾಗಿ ಕೊದಿತಾ ಇರುತ್ತೆ ನೀರದು. ಕೊತ್ತಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿನ ಹಾಕ್ಬಿಟ್ಟು ನೀವು ತೆಗೆದು 2 ನಿಮಿಷ ಆದಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡಿ. ಆಮೇಲೆ ಆಫ್ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಸ್ಕೂಲ್ ಮಕ್ಕಳಿಗೆ, ಲಂಚಿಗೆ, ಕೆಲ್ಸಕ್ಕೆ ಹೋಗೋರಿಗೆ, ಮಾರ್ನಿಂಗ್ ಟಿಫನ್ಗೆ ಎಲ್ಲದಕ್ಕೂ ಆಗುತ್ತೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದು ನನಗೆ ನಮ್ಮಮ್ಮ ಕೊಟ್ಟಿರುವಂಥ ರೆಸಿಪಿ. ಇದು ನನಗೆ, ನಾನು ನಮ್ಮ ಮನೇಲಿ ಟ್ರೈ ಮಾಡಿದೆ, ಚೆನ್ನಾಗೇ ಬಂತು, ಅದಕ್ಕೆ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟು ನೋಡಿ, ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ನೀವು ಚಟ್ನಿ ಆಗಲಿ ಇಲ್ಲ ಗಟ್ಟಿ ಮೊಸರಾಗಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನಾವು ಪ್ಲೈನಾಗೆ ತಿಂತಾಯಿದ್ದೀರಿ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ನಾವು ಮೊಸರನ್ನ ಹಾಕಿಲ್ಲ, ಚಟ್ನಿನೂ ಮಾಡೋಕ್ಕಾಗಿಲ್ಲ, ಟೈಮ್ ಇರಲಿಲ್ಲ. ನೋಡಿ ಸಖತ್ತಾಗಿ ಬಂದಿದೆ ನೋಡಿ, ಮಸ್ತಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್? ನೋಡಿ ಸಖತ್ತಾಗೈತೆ ಮಾತ್ರ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದೇ ರೀತಿಯಾಗಿ ತುಂಬ ರೆಸಿಪಿಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟ್ರೈ ಮಾಡಿ ನೋಡ್ಬಿಟ್ಟು ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆನಾ ಫ್ರೆಂಡ್ಸ್? ಬಾಯ್.